ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಸಾಂಸ್ಕೃತಿಕ ಕಲಾ ಸಂಘದಿಂದ ಈ ಒಂದು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಗಳನ್ನ ಅಂಬೇಡ್ಕರ್ ಜಯಂತಿ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಕ್ರೀಡಾಕೂಟನ ಆಯೋಜಿಸುತ್ತಾರೆ. ಇದು ಸರಿಸುಮಾರು 7 ವರ್ಷಗಳಿಂದ ಸತತವಾಗಿ ನಮ್ಮ ಹನುಮಂತಣ್ಣವರು ಈ ಒಂದು ಕ್ರೀಡಾಕೂಟಗಳನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಈ ಒಂದು ಎಲ್ಲಾ ಕ್ರೀಡಾಪಟುಗಳಿಂದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬಳ್ಳಾರಿ ವಾಲಿಬಾಲ್ ಅಸೋಸಿಯೇಷನ್ ಅವರಿಗೆ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ನು ಮುಂದೆನೂ ಅವರು ಈ ತರ ಒಂದು ಕ್ರೀಡಾಕೂಟಗಳನ್ನ ಈ ಒಂದು ಕ್ರೀಡಾಪಟುಗಳಿಗೆ ಉತ್ತಮವಾದಂತ ಅವಕಾಶ ಒದಗಿಸಿಕೊಡ್ತಕ್ಕಂತ ಅವರಿಗೆ ಗಂಗಾಧರ ನೀಡುತ್ತಾರೆ. ಅದೇ ರೀತಿ ಬಹುಮಾನವನ್ನು 5,000 ರೂಪಾಯಿ ಮಲ್ಲಿಕಾರ್ಜುನ್ ಅವರು ಈ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಚಿಕ್ಕದಾಗಿ ಹಲವಾರು ದಾನಿಗಳು ಈ ಒಂದು ಕ್ರೀಡಾಕೂಟಕ್ಕೆ ಸರ್ಕಾರ ಕ್ರೀಡಾಕೂಟದ ನನ್ನ ಹೆಸರು ಮಹಾಂತೇಶ್ ಅಂತ ಹೇಳ್ಬಿಟ್ಟು ಬಳ್ಳಾರಿ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಹಾಗೂ ROMC ಕಾಲೇಜಿನ ದೈಹಿಕ ನಿರ್ದೇಶಕರಾಗಿರ್ತೇವೆ. ಈ ಒಂದು ಹೊನಲು ಬೆಳಕಿನ ಕ್ರೀಡಾಕೂಟ ನಮ್ಮ ಬಳ್ಳಾರಿಯಲ್ಲಿ ಬಹಳ ಅಂದ್ರೆ ಏನು ವರ್ಷಕ್ಕೆ ಒಮ್ಮೆ ಅಥವಾ 2 ಸಲ ಮಾಡ್ತಾ ಇದ್ದೀವಿ. ಅನೇಕ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಬಹಳ ಕಷ್ಟ ಆಗಿರೋದ್ರಿಂದ ಈಗ ನಾವು ಈ ಒಂದು ಕ್ರೀಡಾಕೂಟಗಳನ್ನ ಅಷ್ಟು ಅದ್ದೂರಿಯಾಗಿ ಮೊದಲು ಮಾಡಿದಷ್ಟು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ನಮ್ಮ ಹನುಮಂತಣ್ಣವರು ಅವರು ಧೈರ್ಯ ಮಾಡಿಬಿಟ್ಟು ಈ ಒಂದು ಕ್ರೀಡಾಕೂಟವನ್ನ ನಡೆಸಲೇಬೇಕು ಅಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ನಡೆಯೋದೇ ಕಷ್ಟ ಆಗಿದೆ. ಆದ್ರೂ ನಮಗೆ ನಮ್ಮ ಹುಡುಗರಿಗೆ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ. ವಾಲಿಬಾಲ್ ಅಲ್ಲಿ ಬಹಳಷ್ಟು ಎಕ್ಸ್ಪೋಜರ್ ಬಹಳ ಕಡಿಮೆ ಆಗಿದೆ. ಆದ್ರೂ ಅವರು ಒಂದು ಸಂಕಲ್ಪದಿಂದ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ. ಅವ್ರಿಗೂ ಅವ್ರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದನ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಘ ವಿವಿ ಸಂಘದಲ್ಲಿ ಈ ಒಂದು SG ಕಾಲೇಜಿಂದ ಸುಮಾರು ವರ್ಷಗಳಿಂದ ನಮ್ಮ ಬಳ್ಳಾರಿ ಜಿಲ್ಲೆಗೆ ಉತ್ತಮವಾದಂಥ ವಾಲಿಬಾಲ್ ಕ್ರೀಡಾಪಟುಗಳನ್ನ ಬೆಳೆಸ್ತಾ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತಾ, ಮತ್ತೆ ಅದೇ ರೀತಿ ನಮ್ಮ ವಿವಿ ಸಂಘದ ಈ ಒಂದು ಕ್ರೀಡಾಂಗಣ ಮತ್ತು ಆಮೇಲೆ ಇಲ್ಲಿ ಹುಡುಗರಿಗೆ ಶಿಸ್ತಿನ ಏನು ಎಲ್ಲ ಹುಡುಗರಿಗೆ ಕಲಿಸಿರ್ತಾರೆ. ಅದರಿಂದ ನಮ್ಮ ಈ ಭಾಗದ ಎಲ್ಲ ಕ್ರೀಡಾಪಟುಗಳಿಗೆ ಇದೊಂದು ಉತ್ತಮವಾದಂತಹ ಗ್ರೌಂಡ್ ಆಗಿರ್ತದೆ. ಇದರಲ್ಲಿ ಬೆಳೆದಂಥ ಕ್ರೀಡಾಪಟುಗಳು ಬಹಳಷ್ಟು ಜನ ರಾಜ್ಯ ಮಟ್ಟಕ್ಕೆ ಆಡಿ ನಮ್ಮ ಬಳ್ಳಾರಿ ಜಿಲ್ಲೆಯನ್ನ ಉತ್ತಮವಾದಂಥ ಹೆಸರನ್ನು ತಂದಿರ್ತಾರೆ. ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತೊಂದು ರಾಜ್ಯ ಮಟ್ಟದ ಒಂದು ಹೊನಲು ಬೆಳಕಿನ ಕ್ರೀಡಾಕೂಟನ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹತ್ರ ಏನಿಲ್ಲ ಅಂದ್ರೂ 1 ಲಕ್ಷ ರೂಪಾಯಿ ಮೊದಲನೇ ಬಹುಮಾನವನ್ನಿಟ್ಟು ಪುರುಷರ ಹಾಗೂ ಮಹಿಳೆಯರ ಕ್ರೀಡಾಕೂಟಗಳನ್ನ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ವಿ. ಈಗ ಯಾವುದೋ ಒಂದು ಕಾರಣಗಳಿಂದ ಅದು ಹಿಂದೆ ಬಿದ್ದಿದೆ. ಈಗ ಈ ಒಂದು ಇನ್ಸ್ಪಿರೆನ್ಸ್ ಇಂದ ನಾವು ಮುಂದೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಈ ಒಂದು ಕ್ರೀಡಾಕೂಟಗ ಇನ್ನೂ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನ ಮುಗಿಸಿ. ಧನ್ಯವಾದ. ನಮ್ಮದು ಬುದ್ಧ ಬಸವ ಅಂಬೇಡ್ಕರ್ ಟ್ರಸ್ಟ್. ಸುಮಾರು ನಾನು ಮೊದಲನೇದಾಗಿ 1996ರಲ್ಲಿ ಕಂಡಕ್ಟ್ ಮಾಡ್ತಿದ್ದೆ. ಅಲ್ಲಿಂದ ಸ್ವಲ್ಪ ವರ್ಷಗಳ ನಂತರ ಗ್ಯಾಪ್ ಮಾಡಿದ್ವಿ. ಆಮೇಲೆ ಕಂಟಿನ್ಯೂ ಆಗಿ ಸತತವಾಗಿ ಒಂದು 6-7 ವರ್ಷಗಳಿಂದ ನಾನು ಪಂದ್ಯಾವಳಿಯನ್ನು ಕಂಡಕ್ಟ್ ಮಾಡ್ತಿದ್ದೀನಿ. ನಂದೇನೆಂದರೆ ಒಂದು ಕ್ರೇಜಿ, ಏನು ವಾಲಿಬಾಲ್ ಒಂದು ಕ್ರೇಜಿ, ಮಕ್ಕಳಿಗೆಲ್ಲ ಇನ್ಸ್ಪಿರೇಷನ್ ಆಗಲಂತೇಳಿ ನನ್ನ ಒಂದು ಸಂಕಲ್ಪ. ಅದೇ ರೀತಿ ನನ್ನ ಕೋಆರ್ಡಿನೇಟರ್ ಆಗಿ ಪಾಂತೇಶ್ ಅವರು ಇಂಜಿನಿಯರಿಂಗ್ ಕಾಲೇಜು
ಫಿಸಿಕಲ್ ಡೈರೆಕ್ಟರ್ ಆಗಿ ಅವರು ನಮಗೆ ಸಪೋರ್ಟ್ ಮಾಡ್ಕೊಂತ ಬಳ್ಳಾರಿ ವಾಲಿಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಮತ್ತೆ ಅವರು ನಮಗೆ ಬೆಂಬಲದಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ವರ್ಷ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ. ಸುಮಾರು ಈಗ 12 ತಂಡಗಳು 12 ತಂಡಗಳು ಸುಮಾರು ಬಳ್ಳಾರಿ, ಗಂಗಾವತಿ, ಕೆಲವು ಮಿಕ್ಸ್ ಆಗಿದಾವ. ರಾಯಚೂರು, ಬೆಂಗಳೂರು ಓಪನ್ ಟರ್ವ್, ಬೆಂಗಳೂರು, ಅನಂತಪುರ ಎಲ್ಲ ಮಿಕ್ಸಿಂಗ್ ಆಗಿದಾವ. ರಾಯದುರ್ಗ ಪ್ರೈಸ್ ಮನೆ ಇದಾವ 20, 15, 10, 5 4 ಪ್ರೈಸ್ ಇತ್ತು. ಇದು ಲೀಗ್ ಮ್ಯಾಚಸ್. ಅದೇ ಲೀಗ್ ಮ್ಯಾಚಸ್ ಆದಾಗನೇ ನಾವು 4 ಪ್ರೈಸ್ಗಳನ್ನ ಇಟ್ಟಿರ್ತೀವಿ ಒಂದೇ ಟೂರ್ನಮೆಂಟ್. ಮತ್ತೆ ಆಮೇಲೆ ನಮಗೆ ಊಟದ ವ್ಯವಸ್ಥೆಗಾಗಿ ಕೊರಲಗುಂದ ಕೇಶವರೆಡ್ಡಿ ಅವರು ಸ್ಪಾನ್ಸರ್ ಮಾಡಿರ್ತಾರೆ. ಆಮೇಲೆ KT ಗಂಗಾಧರ್ ಅವರು ಸ್ಪಾನ್ಸರ್ ಮಾಡಿರ್ತಾರೆ. ಕುರುವಳ್ಳಿ ಯುವರಾಜ್ ಅವರು ಸ್ಪಾನ್ಸರ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಯಾವುದಪ್ಪ ಯುವರಾಜ್, ಇನ್ನು ಮುಂತಾದವರು ಸಣ್ಣ ಪುಟ್ಟ ಒಂದು ನಮಗೆ ಸಣ್ಣ ಪುಟ್ಟವಾಗಿ ದಾನದಲ್ಲಿ ಒಂದು ಇದು ಮಾಡಿರ್ತಾರೆ. ಗ್ರೌಂಡು ನಮ್ಮ SG ಕಾಲೇಜು, ವಿವಿ ಸಂಘ ಮತ್ತು ಮುಖ್ಯವಾಗಿ ವಿವಿ ಸಂಘ ಮತ್ತು ಕಾನೂನು ಮಹಾವಿದ್ಯಾಲಯ, ಶೆಟ್ರುಗೋಜನಪ್ಪ ಹೈಸ್ಕೂಲು, B.Ed ಕಾಲೇಜಿನವರು ನಮಗೆ ಮೈದಾನದ ಒಂದು ಅನುಮತಿ ಕೊಟ್ಟು ಪ್ರತಿ ವರ್ಷ ನಮಗೆ ಅನುಮತಿ ಕೊಟ್ಟು ಸಹಕಾರ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಅರ್ಪಿಸೋಕೆ ನಾನು ತುಂಬಾ ಖುಷಿ ಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.